ವಿಷ್ಣುವರ್ಧನ್ ಅವ್ರು ಬಹಳ ಇಷ್ಟ ಅಂತ ಹೇಳ್ತಿದ್ರಿ, ಭೇಟಿಯಾಗಿದ್ದೆ ಯಾವಾಗ? ಇಲ್ಲ, ನಾನು ಅದೊಂದು ನನಗೆ ಅವಕಾಶ ಸಿಗಲಿಲ್ಲ. ಯಾಕಂದ್ರೆ ನಾನು ಇನ್ನೂ ಅವಾಗ ಆ ಲೆವೆಲ್ಗೆ ಏನೋ ಅವ್ರು ರೀಚ್ ಮಾಡೋಷ್ಟು ಕೂಡ ಹೋಗ್ಲಿಲ್ಲ. ಇಲ್ಲ, ರೀಚ್ ಮಾಡೋಷ್ಟು ನನಗೆ ಶಕ್ತಿ ಇರಲಿಲ್ಲ ಅವಾಗ. ಇನ್ನೂ ನಾವು ಅದಾದ ಅಣ್ಣವ್ರನ್ನ ನಾನು ಡೈರೆಕ್ಟಾಗಿ ಭೇಟಿ ಮಾಡಿಲ್ಲ. ಸಣ್ಣ ವಯಸ್ಸಲ್ಲಿ ನಾನು ಫಸ್ಟ್ ಟೈಮ್ ನೋಡಿ ಸ್ಟಾರೇ ಅಣ್ಣವರು. ಮಾರುತಿ ಥಿಯೇಟರ್ ಅಂತ KM ದೊಡ್ಡಿನಲ್ಲಿ ಉದ್ಘಾಟನೆಗೆ ಬಂದಿದ್ರು. ನಾವೆಲ್ಲ ಫ್ಯಾನ್ಸ್ ಕೆಳಗಡೆ ನಿಂತಿದ್ವಿ, ಒಂದು 1000 ಜನ. ಮೇಲ್ಗಡೆ ಕೂತಿದ್ರು ಅಣ್ಣ, ಥಿಯೇಟ್ರ್ ಮೇಲ್ಗಡೆ ಅಣ್ಣವ್ರು ನಿಂತಿದ್ರು. ಅಲ್ಲಿಂದ ಹಿಂಗೆ ಕೈ ಮಾಡಿದ್ರು. ಅದೊಂದು ನೆನಪಿದೆ ಚೆನ್ನಾಗಿ. ಅದಾದಮೇಲೆ ಅಂಬರೀಷ್ ಅಣ್ಣ ನನಗೆ ರೆಗ್ಯುಲರ್ ಆಗಿ ನಮ್ಮೂರಿಗೆ 2 ಸಲ ಬಂದಿದ್ದರು, ಅವ್ರನ್ನ ಭೇಟಿ ಮಾಡಿದ್ದೀನಿ. ಫಸ್ಟ್ ಮಾತು ಹೇಳಿದರು ನನಗೆ, ನಮ್ಮೂರಲ್ಲಿ ಒಂದು ಸಲ ಫಂಕ್ಷನ್ ಆಗಿತ್ತು. ಆಗ ಅಂಬರೀಷ್ ಅಣ್ಣ ಸೂಪರ್ ಸ್ಟಾರ್ ಅಲ್ವಾ, ಅಂದರೆ ನಾನು ಇನ್ನೂ ಸಣ್ಣ ಹುಡುಗ, ನಾನು ಇನ್ನೂ 6ನೇ ಕ್ಲಾಸು 7ನೇ ಕ್ಲಾಸು ಓದ್ತಾ ಇದ್ದೆ. ನಮ್ಮೂರಲ್ಲಿ ಒಂದು ಫಂಕ್ಷನ್ ಆಗಿತ್ತು, ಅಲ್ಲಿಗೆ ಅಂಬರೀಷ್ ಅಣ್ಣ ಬಂದಿದ್ದರು, ಕರೆದಿದ್ರು. ಅವಾಗ 6ನೇ ಕ್ಲಾಸು 7ನೇ ಕ್ಲಾಸು ಮೇ ಬಿ ಆ ಟೈಮೇ ಇರಬೇಕು ಅಂತ ಅನಿಸ್ತದೆ, ಸರಿಯಾಗಿ ನೆನಪಿಲ್ಲ ನನಗೆ. ಫಂಕ್ಷನ್ ಮಾಡ್ಬೇಕಾದ್ರೆ ನಾನೇ ಆ್ಯಂಕರಿಂಗ್ ಮಾಡ್ತಾಯಿದ್ದೆ ಅವತ್ತು. ಓಕೆ, ಸಣ್ಣ ಹುಡುಗ ನಾನು. ಅದಾದ್ಮೇಲೆ ನಾನು ಎಲ್ರಿಗೂ ಇವ್ರು ಬಂದಿದ್ದಾರೆ, ಅವ್ರಿಗೆ ಸ್ವಾಗತ, ಇವ್ರಿಗೆ ಸ್ವಾಗತ, ಇವ್ರಿಗೆ ಸ್ವಾಗತ ಅಂತ ಹೇಳ್ತಾನೆ ಇದ್ದೆ. ಕರೆದ್ರು ಬಾಯಿಲಿ ಅಂತಂದ್ರು. ಅಣ್ಣ ಅಂತ ಹೋದೆ. ನಿಮ್ಮೂರಲ್ಲಿ ಎಷ್ಟು ಜನ ಅವರು, ಊರವ್ರಿಗೆಲ್ಲ ಸ್ವಾಗತ ಹೇಳ್ತೀಯಲ್ಲೋ, ಹೇಳಿ ಮುಗಿಸಲ್ಲೋ ಅಂತಂದ್ರು. ಆಯ್ತಣ್ಣ ಅಂದ್ಬಿಟ್ಟು ಟಪ್ಪ ಅಂತ ಎಲ್ರಿಗೂ ಸ್ವಾಗತ ಅಂತಂದು. ಅಲ್ಲಿ ಫಸ್ಟ್ ಟೈಮ್ ಅವ್ರ ವಾಯ್ಸ್ ನನ್ನ ಕಿವಿಗೆ ಬಿದ್ದಿದ್ದು. ನಾನು ಇಂಡಸ್ಟ್ರಿಗೆ ಬರ್ತೀನಿ ಅಂತ ಗೊತ್ತಿಲ್ಲ, ಅವ್ರನ್ನೊಂದು ದಿವಸ ಭೇಟಿ ಮಾಡ್ತೀನಿ ಅಂತ ಗೊತ್ತಿಲ್ಲ, ಅದೇನು ಪುಣ್ಯನ ಅವ್ರ ಜೊತೆ ಆ್ಯಕ್ಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಅವ್ರ ಜೊತೆಗೆ ಒಂದು ಸಲ ಕಟೌಟ್ ಹಾಕ್ಸ್ಕೊತೀನಿ ಅಂತ ಗೊತ್ತಿಲ್ಲ ಲೈಫಲ್ಲಿ. ಅದು ಯಾವುದೂ ಗೊತ್ತಿಲ್ಲ. ಅಂದರೆ ಅದಕ್ಕೆ ಹೇಳ್ತಾರೆ, ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗಣ ಉಪ್ಪು, ಎತ್ತನಿಂದ ಎತ್ತ ಸಂಬಂಧವಯ್ಯ ಅಂತ. ಡೀಪೆಸ್ಟ್ ಕನಸುಗಳು ಯಾವಾಗಲೂ ನಿಜ ಆಗುತ್ತಂತೆ ಜೀವನದಲ್ಲಿ. ಅಂದರೆ ಅದನ್ನು ಕನಸು ಅಂತ ಕಾಣೋದಲ್ಲ, ಯಾವಾಗಲೂ ಯಾವುದೋ ಒಂದು ಕ್ಷಣದಲ್ಲಿ ಮನಸ್ಸಿನಲ್ಲಿ ಹೊಕ್ಕಿಬಿಡುತ್ತಂಥದ್ದು. ಆಮೇಲೆ ನಿಮಗೆ ಮೇಲ್ಮನಸ್ಸಿಗೆ ಅದು ನೆನಪಿರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಒಳ ಮನಸ್ಸಿಗೆ ಯಾವುದೋ ಒಂದು ಕ್ಷಣದಲ್ಲಿ ಹಾಕಿದ ಒಂದು ವಿಷಯ ಲೈಫಲ್ಲಿ ಯಾವುದೋ ಒಂದು ದಿನ ನಿಜ ಆಗುತ್ತಂತೆ. ಸೊ ನಿಮ್ಮದು ಹಾಗೇನಾದರೂ ಕನಸು ಯಾವತ್ತಾದರೂ ನಾನೊಬ್ಬ ಹೀರೋ ಆಗಬೇಕು? ಲೈಫ್ ಇಷ್ಟೇ ಆದಮೇಲೆ ನಾನು ಯೋಗರಾಜ್ ಸರ್ ಆಫೀಸ್ ಹತ್ರ ನಿಂತಿದ್ದೆ. ಅಲ್ಲೊಂದು ಟೀ ಕುಡಿತಾ, ಟೀ ಅಂಗಡಿ ಇತ್ತು, ರೆಗ್ಯುಲರಾಗಿ ಟೀ ಕುಡಿತಾ ಇರ್ತೀವಿ. ನಿಂತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು, ಅದು ಯಾರೋ ಒಂದು ಗೊತ್ತಿಲ್ಲ ನನಗೆ, ನೆನಪಿಲ್ಲ. ಒಬ್ಬರು ಫ್ಯಾನ್, ನಿಮ್ಮ ಸಿನಿಮಾ ನೋಡಿದೆ, ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೀನಿ, ಮನಸಾರೆ ನೋಡಿದ್ದೀನಿ, ಪಂಚರಂಗಿ ನೋಡಿದ್ದೀನಿ, ಇದನ್ನು ನೋಡಿದ್ದೀನಿ, 4-5 ಸಿನಿಮಾ ನೋಡಿದೆ, ನೀವು ಯಾವ ಹೀರೋ ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ, ನೀವು ಯಾಕೆ ಹೀರೋ ಆಗಬಾರ್ದು ಅಂತಂದರು. ನನ್ನೊಳಗಡೆ ಇದ್ರೂ ಅಲ್ಲಿಂದ ತುಂಬ ಜಾಗೃತಿ ಆಯ್ತಾ ಹೋಯ್ತು. ಅಂದರೆ ಹೌದಲ್ವಾ, ನಾನು ಟ್ರೈ ಮಾಡ್ಬೋದಲ್ವಾ, ನಾನು ಆಗ್ಬೋದಲ್ವಾ ಅಂತ ಒಂದು ಸಲ ಕನಸು ಹುಟ್ಟಕ್ಕೆ ಶುರುವಾಯಿತು. ಅಲ್ಲಿಂದ ಸುಮಾರು ಜನ ನನಗೆ ಸಿಕ್ತವ್ರು ಹೇಳೋರು, ಹೀರೋ ಆಗಿ ಮಾಡಿ ಅಂತ. ಅಂದರೆ ಜನಗಳೇ ನನಗೆ ಹೇಳಿದ್ದೆ, ಆ್ಯಕ್ಚುಲಿ ತುಂಬ ಸ್ಟ್ರಾಂಗ್ ಮಾಡಿದ್ದು ನನಗೆ. ಅದಾದಮೇಲೆ ಅದೇನೋ ಗೊತ್ತಿಲ್ಲ, ನಾನು ನಂಬ್ಕೊಳ್ಳೋಕೆ ಶುರುವಾದೆ, ನಾನು ಹೀರೋ ಆಗ್ತೀನಿ, ನಾನು ಹೀರೋ ಆಗಿ ಮಾಡಬೇಕು ಅಂತ. ಅದಕ್ಕೆ ತಕ್ಕಂತೆ ಅಣ್ಣ ಬಾಂಡ್ ಮಾಡಿದೆ. ಲೈಫ್ ಇಷ್ಟೇ ಮಾಡಿದ್ಮೇಲೆ ಯೋಗರಾಜ್ ಸರ್ಗೆ ನನ್ನ ಮೇಲೆ ತುಂಬ ಪ್ರೀತಿ ಇತ್ತು. ಅದಕ್ಕೆ ಡ್ರಾಮಾದಲ್ಲಿ ಒಂದು ದೊಡ್ಡ ಆಪರ್ಚುನಿಟಿ ಕೊಟ್ಟರು. ಅಂಥ ಆಪರ್ಚುನಿಟಿ ಮತ್ತೆ ಸಿಗೋಲ್ಲ ಲೈಫಲ್ಲಿ, ಅಂಥ ಪಾತ್ರ ಮಾಡೋಕ್ಕೋಗಲ್ಲ ಮತ್ತೆ. ಅದು ನನ್ನ ಬೆಸ್ಟ್ ಅಂದರೆ ಬೆಸ್ಟ್ ಡೇಸ್ ಅಂತ ಹೇಳ್ಬೋದು ನನ್ನ ಲೈಫಲ್ಲಿ. ಡ್ರಾಮಾ, ಲೂಸಿಯಾ, ಅಲ್ಲಿಂದ ಪವನ್ನು ನನ್ನ ಹೀರೋ ಮಾಡಿದ್ದಾಗ್ಬೋದು, ಲೂಸಿಯಾಗೆ. ಇವೆಲ್ಲವೂ ನನ್ನ ಏನಂತಾರೆ ಸಂಭ್ರಮದ ದಿನಗಳು. ಅಂದರೆ ಯಾಕೆಂದರೆ ಈಗ ಆಲ್ರೆಡಿ ಹೀರೋ ಆಗಿ ಜರ್ನಿಯಾಗಿ 10 ವರ್ಷ ಆಗೋಯ್ತು. 2013 ಅಂದರೆ 13 ವರ್ಷ ಆಯಿತು. ಈಗ ರೆಗ್ಯುಲರ್ ರೊಟೀನ್ ಆಗಿದೆ. ಬಟ್ ಅದು ರೊಟೀನ್ ಅಲ್ಲ, ನಾನು ಹೀರೋ ಆಗ್ತಾಯಿದ್ದೀನಿ ಫಸ್ಟ್ ಟೈಮ್ ಅನ್ನೋದೇ ಒಂದು ವಾವಲ್ವ ಅದು ನಮಗೆ. ಎಷ್ಟು ಜನ ಹೀರೋಗಳ ಮಧ್ಯೆ ಎಂತೆಂಥ ಹೀರೋಗಳು ಬಂದು ಹೋಗಿದ್ದಾರೆ ಈ ಇಂಡಸ್ಟ್ರಿಗೆ. ಅದ್ರ ಮಧ್ಯೆ ನನಗೊಂದು ಚಾನ್ಸ್ ಸಿಗ್ತಾ ಇದೆ ಅನ್ನೋದು. ಯಾವುದೋ ಊರಿಂದ ಬಂದು ಏನೋ ಸುಮ್ಮನೆ ಯಾವ ಬ್ಯಾಕ್ಗ್ರೌಂಡ್ ಇಲ್ದೇ, 1 ರೂಪಾಯಿ ಇಲ್ದೇ ಬ್ಯಾಗ್ ಹಾಕೊಂಡ್ಬಂದು ಸುಮ್ಮನೆ ಯಾವ ಸಪೋರ್ಟ್ ಇಲ್ದೇ ಬಂದು ಈ ಊರೊಳಗಡೆ ಈ ಜನ ಕೊಟ್ಟಿದ್ದು ನಮ್ಮದು ಅಂತ ಒಂದು ಕಟೌಟ್ ಬೆಳೆದಾಯ್ತಲ್ಲ, ಅದು ನನ್ನ ಇಡೀ ಬದುಕನ್ನ ಆ ಟೈಮಲ್ಲಿ ಸೆಲೆಬ್ರೇಷನಲ್ಲೇ ಕಳೆದ್ಬಿಟ್ಟಿದ್ದೀನಿ. ಅದು ನನಗೆ ಏನಾರ ಒಂಚೂರು ಖುಷಿ ಅದನ್ನ ಸೆಲೆಬ್ರೇಟ್ ಮಾಡ್ತೀನಿ ನನ್ನ ಲೈಫ್ನ, ಇವಾಗಲೂ ಅಷ್ಟೇ. ನನಗೆ ಅದು ಭಾಳ ಇಷ್ಟ. ನಾನು, ನನ್ನ ಸ್ನೇಹಿತರು, ನಮ್ಮ ಮನೆಯವರು ಸೆಲೆಬ್ರೇಟ್ ಮಾಡ್ತೀವಿ ನಾವು ಲೈಫ್ನ. ಅಂದರೆ ವಿ ಹ್ಯಾವ್ ಟು ಸೆಲೆಬ್ರೇಟ್ ಲೈಫ್ ಅನ್ನೋದೇ ಹಾಗೆ. ವಿಷಯನೂ ಯು ಸೆಲೆಬ್ರೇಟ್. ಅಫ್ಕೋರ್ಸ್ ಸೆಲೆಬ್ರೇಟ್ ಮಾಡಬೇಕು. ನೀವೇ ಹೇಳ್ತಾ ಇದ್ರಿ ಒಂದು ಬ್ಯಾಗ್ ಹಿಡ್ಕೊಂಡು ಬ್ಯಾಕ್ಗ್ರೌಂಡ್ ಇಲ್ಲದೆ ಇಂಡಸ್ಟ್ರಿಗೆ ಬಂದ್ರಿ ಅಂತ. ಇವತ್ತು ಸತೀಶ್ ನೀನಾಸಂ ಈಸ್ ಅ ನೇಮ್, ಅ ಬಿಗ್ ನೇಮ್. ಆ ದಿನಗಳಿಂದ ಇವತ್ತಿನ ಪಯಣದಲ್ಲಿ ಯಾವತ್ತಾದರೂ ಅನಿಸುತ್ತಾ, ಅಂದರೆ ಒಬ್ಬ ಹೀರೋ ಆಗೋದಕ್ಕೆ ಮುಂಚೆ ನಾನು ಕೇಳ್ತಾ ಇದ್ದೀನಿ, ಈ ಇಂಡಸ್ಟ್ರಿ ನಂಗಲ್ಲ, ಐ ನೀಡ್ ಟು ಸ್ಟ್ರಗಲ್, ವಾಪಸ್ ಹೋಗ್ಬೇಡ. ಯೋಗರಾಜ್ ಭಟ್ರದ್ದು ಒಂದು ಸಾಂಗೇ ಇದೆಯಲ್ಲ, ವಾಪಸ್ ಹಂಗೆ ಯಾವಾಗಾದರೂ ಅನಿಸುತ್ತಾ? ಆ್ಯಕ್ಚುಲಿ ನನಗೆ ಆವಾಗ ಬಂದಾಗ ಯಾವತ್ತೂ ಹೇಳ್ತೀನಿ, ಇಂಡಸ್ಟ್ರಿನಲ್ಲಿ ನನಗೆ ಬಹುಶಃ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಅಂದರೆ ಟಚ್ ವುಡ್ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು,
ಆ್ಯಕ್ಚುಲಿ ಮೀಡಿಯಾದಲ್ಲಾಗಲಿ ಸಿನಿಮಾದಲ್ಲಾಗಲಿ ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಮಾಡಿದ್ರು. ನಾನು ಮಾಡಿದ ಪಾತ್ರಗಳನ್ನ ಅಪ್ರಿಷಿಯೇಟ್ ಮಾಡಿದ್ರು. ಸಣ್ಣ ಪುಟ್ಟ ಪಾತ್ರಗಳನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ. ಆ್ಯಂಡ್ ನಾನು ಸಣ್ಣ ಪುಟ್ಟ ಪಾತ್ರ ಮಾಡ್ತಿದ್ದಾಗಲೂ ದೊಡ್ಡ ನಿರ್ಮಾಪಕ ಅಜ್ಜಯ್ಯನವರು. ನಾನು ಇನ್ನೂ ಒಂದೆರಡು ಸಣ್ಣ ಪುಟ್ಟ ಪಾತ್ರ ಮಾಡ್ತಾಯಿದ್ದೆ. ಡ್ರಾಮಾ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಅವ್ರು ನಾನು ಎಷ್ಟು ಇಷ್ಟಪಡ್ತಾಯಿದ್ದೆ ಅಂದರೆ, ಮಗ ಎಲ್ಲಿದ್ದಿಲ್ಲ ಬಲ ನಾನು ನೀನು ಒಟ್ಟಿಗೆ ಹೋಗುವ ಅಂತ ಅವ್ರ ಕಾರಲ್ಲಿ ಕರ್ಕೊಂಡು ನಾನು ಶೂಟಿಂಗ್ ಹೋಗ್ತಿದ್ರು. ಮಂಗಳೂರು ಕರ್ಕೊಂಡೋಗಿ ಪರಮಾತ್ಮದಲ್ಲಿ ಇನ್ನೂ ನೆನಪಿದ್ದು ಸಕಲೇಶ್ಪುರ ಪರಮಾತ್ಮ ಶೂಟಿಂಗ್ ನಡೀತಾ ಇತ್ತು ಅಪ್ಪು ಸಾರ್ದು. ನಂದಿದ್ದು ಒಂದೇ ದಿವಸ ಜಯಣ್ಣ ನನ್ನ ಬಿಡಲೇ ಇಲ್ಲ, ಒಂದು ವಾರ ಇಟ್ಕೊಂಡಿದ್ರು ಜೊತೆಗೆ, ನೀ ಇರೋ ನನ್ನ ಜೊತೆಗೆ ಇರಬೇಕು ಅಂತ. ಅಷ್ಟು ನನ್ನ ಇಷ್ಟಪಡ್ತಿದ್ರು ಎಲ್ಲರೂ, ಪ್ರತಿಯೊಬ್ಬರು ಹಂಗೆ ಇಷ್ಟಪಡ್ತಾಯಿದ್ರು ನನ್ನ. ಹಂಗೇನೆ ತುಂಬ ಜನ ನನ್ನ ಸಿನಿಮಾ ಮಾಡಿದ್ದು. ಯು ಕಾಂಟ್ ಬಿಲೀವ್, ಉದಯ್ ಮೇತೂರು 2 ಸಿನಿಮಾ ಮಾಡಿದ್ರು ನನಗೆ. 2 ಸಿನಿಮಾ ಸೂಪರ್ ಹಿಟ್ ಅವ್ರದ್ದು. ಹಿಂಗೆ ಇಂಡಸ್ಟ್ರಿನಲ್ಲಿ ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾ ಬಂದೆ. ಫಸ್ಟ್ ಹಂಗಂತ ಸ್ಟ್ರಗಲ್ ಮಾಡಿಲ್ವ ಅಂದರೆ ಕೆಲವೊಂದು ಸಿನಿಮಾಗಳಲ್ಲಿ 100% ಆ ಬೇಜಾರಾಗಿದೆ. ಎಲ್ಲೋ ಒಂದು ಸಲ ಸಣ್ಣ ಪುಟ್ಟ ಬೇಜಾರುಗಳಾಗಿದ್ದಾವೆ. ಅಂದರೆ ಇಷ್ಟು ಜರ್ನಿ ಮಾಡ್ತಾ ಇರಬೇಕಾದ್ರೆ, ಇಷ್ಟು ದೊಡ್ಡ ಕೆಲಸ ಇರಬೇಕಾದ್ರೆ ನಮಗೆ ಅಫ್ಕೋರ್ಸ್ ಸ್ಟ್ರಗಲ್ ಇದ್ದೇ ಇರುತ್ತೆ. ಸ್ಟ್ರಗಲ್ ಇಲ್ದೇ ಯಾರ ಲೈಫು ಇಲ್ಲ ಅಂತ ಅನ್ಕೋತೀನಿ. ಪ್ರತಿಯೊಬ್ಬರಿಗೂ ಆ ಸ್ಟ್ರಗಲ್ ಇದ್ದೇ ಇರುತ್ತೆ. ನಮ್ಮಿಂದ ಹಿಡಿದು ಅಣ್ಣವ್ರವ್ರಿಗೂ, ಇಲ್ಲಿಂದ ಹಿಡಿದು ಬಾಲಿವುಡ್ವರ್ಗೂ ಪ್ರತಿಯೊಬ್ಬರಿಗೂ ಸ್ಟ್ರಗಲ್ ಇದ್ದೇ ಇರುತ್ತೆ. ದಿನ ಬೆಳಗ್ಗೆ ಎದ್ದು ಆರಾಮಾಗಿರೋಕ್ಕೇನು ಆ ಥರ ನೇಚರಲ್ಲಿ ಆ ಥರ ಇಲ್ಲ. ಹುಲಿ ಸಿಂಹಗಳು ಹಂಗೆ ಬದುಕೋಕ್ಕಾಗಲ್ಲ. ಕರೆಕ್ಟ್. ಎವ್ರಿ ಡೇ ಸ್ಟ್ರಗಲ್ ಮಾಡಲೇಬೇಕು, ಅದ್ರ ಊಟ ಹುಡುಕ್ಲೇಬೇಕು. ನೀವೇನೂ ಇಲ್ಲ ಆರಾಮಾಗಿರ್ತೀನಿ ಅಂತಂದರೆ ನಾಳೆ ಬೆಳಗ್ಗೆ ನಾಳಿದ್ದಷ್ಟರಲ್ಲಿ ನನ್ನ ದೇಹನೂ ಮಾತು ಕೇಳಲ್ಲ, ನನ್ನ ಮನಸ್ಸು ಮಾತು ಕೇಳಲ್ಲ, ಜನನೂ ಮರ್ತು ಹೋಗ್ತಾರೆ. ನಾವು ಕೆಲಸ ಮಾಡ್ತಾನೆ ಇರಬೇಕು, ಅಲರ್ಟ್ ಆಗಿರಲೇಬೇಕು. ಇವಾಗಂತೂ ಈಗಿರೋ ಸಿಚುವೇಶನ್ ಇದೆಯಲ್ಲ, ಇವಾಗಿನ ಸೋಷಿಯಲ್ ಮೀಡಿಯಾ, ಇವಾಗಿನ ಕಾಂಪಿಟೇಷನ್ ಆಗಲಿ, ತುಂಬ ಹಾರ್ಡ್ ವರ್ಕ್ ಮಾಡ್ಬೇಕು. ಈಗ ಆ್ಯಕ್ಚುಲಿ ನಿಮಗೆ ಈಗ ರಿಯಲ್ ಚಾಲೆಂಜ್ ಇವಾಗಿರೋದು. ಯಾಕೆ ಅಂದರೆ ಯು ಆರ್ ಅ ನೋನ್ ಫೇಸ್, ಯಾಕೆ ಹಾರ್ಡ್ ವರ್ಕ್ ಈಗ ಮಾಡಬೇಕು, ಈಗ ಜಾಸ್ತಿ ಮಾಡಬೇಕು, ಈಗಲೇ ಜಾಸ್ತಿ ಮಾಡಬೇಕಾಗಿರೋದು. ಮುಂಚೆ ನಮ್ಗೆ ಏನಿತ್ತು ಗೊತ್ತಾ, ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಎಂಟರ್ಟೈನ್ಮೆಂಟ್ ಜಾಸ್ತಿ ಇರಲಿಲ್ಲ ಜನಕ್ಕೆ. ಇವತ್ತು ಕೂತ್ಕೊಂಡು ರೀಲ್ಸ್ ನೋಡೋಕೆ 1 hour ಟೈಮ್ ಕೊಟ್ಬಿಡ್ತಾರೆ, 2 hours ಸುಮ್ಮನೆ ರೀಲ್ಸ್ ನೋಡ್ತಾ ಇರ್ತಾರೆ, ಎಲ್ಲನೂ ಮರ್ತಾ ಬಿಡ್ತಾರೆ ರಪ್ಪ ಅಂತ. ಈಗ ನಾನು ಏನೋ ಸ್ಪೆಷಲ್ ಆಗಿ ಒಂದು ಲೆವೆಲ್ಗೆ ಏನೋ ಥಿಯೇಟ್ರಿಗೆ ತರಬೇಕು, ಅದಕ್ಕೆ ಡೆಡಿಕೇಶನ್ ಮಾಡಬೇಕು. ಸ್ಕ್ರಿಪ್ಟ್ ಆಗಲಿ, ನನ್ನ ದೇಹ ಆಗಲಿ, ಅಭಿನಯ ಆಗಲಿ, ಇನ್ನೂ ಆಗಬೇಕಾಗುತ್ತೆ, ಇನ್ನೂ ಮೆಚುರಿಟಿ ಬೇಕಾಗುತ್ತೆ, ಇನ್ನೂ ಏನೋ ಹೊಸದು ಕಲಿಬೇಕಾಗುತ್ತೆ, ಅಪ್ಡೇಟ್ ಆಗಬೇಕಾಗುತ್ತೆ, ಅದೆಲ್ಲ ಬೇಕಾಗುತ್ತೆ. ಇಲ್ಲಾಂದರೆ ಚಾನ್ಸೇ ಇಲ್ಲ ಉಳಿಯೋಕ್ಕೆ ನಿಮಗೆ. ಇವಾಗ ಇಂಡಸ್ಟ್ರಿ ತುಂಬ ಟಫ್ ಇದೆ, ಮುಂಚೆ ಥರ ಅಲ್ಲ ಇವಾಗ. ಓಕೆ, ಈಗ ಅಯೋಗ್ಯ ಪಾರ್ಟ್ 2 ಬರ್ತಾ ಇದೆ. ಮೋಸ್ಟ್ ಅವೇಟೆಡ್ ಸಿನಿಮಾ. ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಜೊತೆಗೆ ಅದೇ ಹಳ್ಳಿನ ಸೊಗಡಿನ ಜೊತೆ ವಾಪಸ್ ಬರ್ತಾ ಇದ್ದೀರಾ. ಈಗಲೂ ಅದೇ ಪುಕ್ಕ ಆಗತ್ತಾ ಮನಸ್ಸಿನಲ್ಲಿ? ಸತ್ಯ ಹೇಳ್ಬೇಕು ಅಂದ್ರೆ ಅಫ್ಕೋರ್ಸ್ ನಾಳೆ ಬೆಳಗ್ಗೆ ಶೋ ಇದೆ ಅಂತಂದಾಗ 100% ನಾಳೆ ಏನಪ್ಪ ನಮ್ಮ ಜನ ಏನಂತಾರೆ, ಇಷ್ಟ ಆಯ್ತಾ ಅವ್ರಿಗೆ, ಇಷ್ಟ ಆಗಲಿಲ್ವಾ, ಅವ್ರು ಖುಷಿ ಪಡ್ತಾ ಇದ್ದಾರಾ ಅನ್ನೋದೊಂದು ಭಯ 100% ಅದು ಪ್ರತಿ ಸಿನಿಮಾಗೂ ಇರುತ್ತೆ. ಯಾಕೆಂದರೆ ಪ್ರತಿ ಸಿನಿಮಾಗೂ ಅಷ್ಟೇ ಎಫರ್ಟ್ ಆಗ್ತಾ ಇರ್ತೀವಲ್ಲ. ಯಾವುದೋ ಸಿನಿಮಾಗೆ ಇಷ್ಟ ಹಾಕಿದ್ರೆ ಸಾಕು ಅಂತಿರಲ್ಲ. ಆಮೇಲೆ ಪ್ರತಿ ಸಿನಿಮಾಗೂ ಯಾರೋ ಒಬ್ರು ನಿರ್ಮಾಪಕರು ಹಣ ಹಾಕ್ತಾ ಇರ್ತಾರೆ, ಅವರ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ. ಆಮೇಲೆ ಜನಗಳು ನಮ್ಮನ್ನು ನಂಬಿರ್ತಾರೆ, ಇವತ್ತು ಒಳ್ಳೆ ಸಿನಿಮಾ ಬರುತ್ತೆ ಅಂತ. ಅವ್ರು ಯಾರೋ ದುಡ್ಡು ಕೊಟ್ಟು ಬಂದಿರ್ತಾರೆ, ಕಷ್ಟಪಟ್ಟಿರ್ತಾರೆ, 100 ರೂಪಾಯಿಗೆ ತುಂಬ ವ್ಯಾಲ್ಯೂ ಇರುತ್ತೆ. ಅವ್ರೇನೋ ಊಟ ತಿಂಡಿನೂ ಬಿಟ್ಟು ಕೆಲವೊಬ್ರು ನಾನು ಸಿನಿಮಾ ನೋಡ್ತೀನಿ ಅಂತ 100 ರೂಪಾಯಿ ಕೊಟ್ಟು ಸಿನಿಮಾ ನೋಡಿರ್ತಾರೆ. ಅವರು ದುಡ್ಡಿಗೆ ವ್ಯಾಲ್ಯೂ ಕೊಡ್ಬೇಕಲ್ಲ. ಎಷ್ಟೋ ಸಲ ನಮಗೆ ಅವ್ರಿಗೆ ಇಷ್ಟ ಆಗದಿದ್ದಾಗ ತುಂಬ ಬೇಜಾರಾಗುತ್ತೆ. ಇಷ್ಟೆಲ್ಲ ರೀಸನ್ಸ್ ಇರುತ್ತೆ. ಯಾರ್ದೋ ದುಡ್ಡು ಬಂದು ಹಿಂಗೆಲ್ಲ ಮಾಡಿರ್ತಾರೆ. ನಾನಂತೂ ಸಿನಿಮಾ ಮಾಡಬೇಕಾದ್ರೆ ಪ್ರತಿಯೊಂದು ರೂಪಾಯಿಗೂ ವ್ಯಾಲ್ಯೂ ಇಟ್ಟೇ ಮಾಡ್ತೀನಿ. ನಾನು ತುಂಬ ಡಿಸಿಪ್ಲಿನ್ಡ್ ಆಗಿರ್ತೀನಿ. 8 ಗಂಟೆಗೆ ಶೂಟಿಂಗ್ ಅಂದರೆ 8 ಗಂಟೆಗೆ ಹೋಗ್ತೀನಿ. ಪ್ಯಾಕಪ್ ಹೇಳೋವರೆಗೂ ಅಂದರೆ ನನಗೆ ಪ್ಯಾಕಪ್ ಹೇಳೋವರೆಗೂ ನಾನು ಇರ್ತೀನಿ. 5 ಗಂಟೆಗೆ ಬೇಕು, ಅವತ್ತು ಅರ್ಲಿ ಮಾರ್ನಿಂಗ್ ಶಾರ್ಟ್ ತೆಗಿಬೇಕು, ನನಗೆ ಸನ್ಲೈಟ್ ಬೇಕು ಅಂತಂದರೆ 5 ಗಂಟೆಗೆ ಹೋಗ್ತೀನಿ ನಾನು. ಓಕೆ. ನಾನು ಒಂದು ಸಲ ಟೈಮಿಂಗ್ಸ್ ಹೇಳಿದ್ಮೇಲೆ ನಿರ್ದೇಶಕರು ನನಗೆ ಮಲಗಕ್ಕೆ ಬರಲ್ಲ ಅಂದರೆ ಆ ಟೈಮಿಂಗ್ಸ್ಗೆ ಅಲಾರಾಮ್ ಇಲ್ಲ ಅಂದರೂ ಎಚ್ಚರ ಆಗುತ್ತೆ ನನಗೆ. ಪ್ರಮೋಷನ್ ವಿಚಾರದಲ್ಲಿ 100% ನಾನು ಥಿಯೇಟ್ರಲ್ಲಿ ಸಿನಿಮಾ ಇರೋವರೆಗೂ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ. ಥಿಯೇಟ್ರಲ್ಲಿ ಸಿನಿಮಾ ಇರೋವರೆಗೂ ಎಷ್ಟು ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಷ್ಟು ಪ್ರಾಮಾಣಿಕವಾಗಿ ನನ್ನ ಸಿನಿಮಾಗೆ ನಾನು ಕೆಲಸ ಮಾಡ್ತೀನಿ. ಅದಕ್ಕೆ ನಾನು ಸಕ್ಸಸ್ನ ಬಯಸ್ತೀನಿ. ಹಾಗೆ ಸಕ್ಸಸ್ ನಾನು ಡಿಸರ್ವ್ ಅದಕ್ಕೆ. ಓಕೆ. ನನ್ನ ವಿಷಯ ನನಗೆ ಹೇಳೋದ್ರಲ್ಲಿ ಅಹಂಕಾರ ಅಲ್ಲ, ಅದು ನಾನು ಡಿಸರ್ವ್. ನಾನು ತುಂಬ ಕೆಲಸ ಮಾಡ್ತೀನಿ ಸಿನಿಮಾ ಮೇಲೆ, ಹಾರ್ಡ್ ವರ್ಕ್ ಮಾಡ್ತೀನಿ. ನಾನು ಪ್ರತಿಯೊಂದು ವಿಚಾರಗಳಲ್ಲೂ ಜೊತೆ ನಿಂತ್ಕೋತೀನಿ. ಅವ್ರಿಗೇನೋ ಸಮಸ್ಯೆ ಬರಲಿ, ನಿರ್ದೇಶಕರಿಗಾಗಲಿ ಇನ್ನೊಂದಕ್ಕಾಗಲಿ, ಎಲ್ಲದಕ್ಕೂ ನಾನು ಫೋನ್ ರಿಸೀವ್ ಮಾಡ್ತೀನಿ. ಪ್ರತಿಯೊಂದರಲ್ಲೂ ನಿಂತ್ಕೋತೀನಿ ನಾನು. ಅದು ನನ್ನ ಕ್ಯಾರೆಕ್ಟ್ರು, ಅದೇನೋ ಗೊತ್ತಿಲ್ಲ, ಸುಮ್ಮನೆ ಇರೋಕ್ಕಾಗಲ್ಲ ನನಗೆ. ಓಕೆ, ಅವ್ರೇನೋ ಹೇಳಿದ್ರು ಹಿಂಗೊಂದು ಹೆಲ್ಪ್ ಆಗಬೇಕು ಸರ್, ಹಿಂಗೊಂದು ಮಾತಾಡಿ ಸರ್, ಹಿಂಗೊಂದು ನಿಂತ್ಕೊಳ್ಳಿ ಸರ್, ಒಂದು ಮೀಟಿಂಗ್ ಬನ್ನಿ ಸರ್ ಅಂತಂದ್ರೆ ಆಯ್ತು, ಓಕೆ ಬರ್ತೀನಿ. ನಾನು ಬರಲ್ಲ ಅಂತ ನಾನು ಯಾಕೆ ಇದನ್ನೆಲ್ಲ ಮಾಡಬೇಕು ಅಂತ ಒಂದ್ಸಲ ಅನಿಸ್ತದೆ. ಆಮೇಲೆ ಹೇಳ್ತೀನಿ, ನನ್ನ ಕೈಲಿ ಯಾಕೋ ಇದನ್ನೆಲ್ಲ ಕೇಳ್ತೀರಾ, ನನಗೆ ಯಾಕೊಬ್ರು ಹಾಕಿದೆಲ್ಲ ಅಂತ ಅಂತೀನಿ.
ಬಟ್ ಆಯ್ತು ಬಿಡ್ರಪ್ಪ ಬರ್ತೀನಿ ಅಂತ ಹೋಗ್ಬಿಡ್ತೀನಿ. ಓಕೆ, ಹಂಗಿದ್ದಾಗಲೇ ಅದು ನಿಮ್ಮದು ಅನ್ಸ್ಕೊಳತ್ತಲ್ಲ. Yeah. ಎಸ್. ಈಗ OTTಯಲ್ಲಿ ಇತ್ತೀಚೆಗೆ ಒಂದು ದಾಖಲೆ ಮಾಡಿದ್ದೀರಾ. ನನಗೆ ಯಾವಾಗಲೂ ಒಂದು ಪ್ರಶ್ನೆ, ಅದು ಬರುವಂತಹ ಎಲ್ಲ ಆರ್ಟಿಸ್ಟ್ಗಳನ್ನೂ ಕೇಳ್ತಾ ಇರ್ತೀನಿ, OTTಯಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಸಾಲದು ಅಂತ. ಬಟ್ ಯು ಮೇಡ್ ಅ ರೆಕಾರ್ಡ್. ಥ್ಯಾಂಕ್ ಯು. ಐ ಫೆಲ್ಟ್ ಅಮೇಝಿಂಗ್. ಐ ಥಿಂಕ್ ಎವ್ರಿಬಡಿ ಯಾರ್ಯಾರು ಅದನ್ನು ಕೇಳಿದ್ರು ಆ ಸುದ್ದಿ ಏನು ಅಂತ ನಿಮ್ಮ ಬಾಯಾರೆ ಹೇಳ್ಬಿಡಿ ನಮ್ಮ ದ ರೈಸ್ ಆಫ್ ಅಶೋಕ ನನ್ನ ಮೊದಲ ಸಿನಿಮಾ, ಹಿಂದಿ ವರ್ಷನ್ನು ಭಾರತದಾದ್ಯಂತ ಟ್ರೆಂಡಿಂಗ್ ಬಂತು. ಜಿಯೋ ಹಾಟ್ ಸ್ಟಾರಲ್ಲಿ ಅಂದರೆ ನಂಬರ್ 7ಗೆ ಬಂತು. ಅಲ್ಲಿ ದುರಂಧರ್ ಇತ್ತು, ಇನ್ನೊಂದಿತ್ತು, ಮತ್ತೊಂದಿತ್ತು, ಎಲ್ಲವೂ ಇತ್ತು. ಬಟ್ ನಂಬರ್ 7 ಪೊಸಿಷನಲ್ಲಿ ನನ್ನ ಸಿನಿಮಾ ಬಂತು. ಅದೊಂಥರ ನನಗೆ ಪ್ರೌಡ್ ಫೀಲ್. ಅಂದರೆ ಇಡೀ ಇಂಡಿಯಾ ಆ ಸಿನಿಮಾ ನೋಡಿ ಅಂದರೆ ಒಪ್ಕೊಂಡಿದ್ದಾಗ್ಬೋದು. ಇವತ್ತು ತುಂಬ ಚೆನ್ನಾಗಿ ಹೋಗ್ತಾಯಿದೆ, ಅಂದರೆ ಒಳ್ಳೆ ರೆಕಾರ್ಡ್ನ ಕ್ರಿಯೇಟ್ ಮಾಡ್ತಾಯಿದೆ. ದ ರೈಸ್ ಆಫ್ ಅಶೋಕ ಎಲ್ಲ ಒಂದು ಕಡೆ ಬೇಜಾರಿತ್ತು ನನಗೆ, ಥಿಯೇಟ್ರಿಕಲಿ ಸರಿಯಾಗಿ ಆಗಲಿಲ್ವಲ್ಲ ಸಿನಿಮಾ ಆಗಿತ್ತು ನಿಮ್ಮದು. ನನ್ನ ಕರಿಯರಲ್ಲಿ ನಾನು ಏನಾದರೂ ತುಂಬ ಶ್ರಮ ಹಾಕಿದ್ದೀನಿ, ಜಾಸ್ತಿ ಶ್ರಮ ಹಾಕಿದ್ದೀನಿ, ಅಂದರೆ ಮಿತಿಮೀರಿದ ಶ್ರಮ ಹಾಕಿದ್ದೀನಿ ಅಂದರೆ ದ ರೈಸ್ ಆಫ್ ಅಶೋಕ. ಅದೆಲ್ಲ ಒಂದು ಕಡೆ ನಂಗೆ ನಿರಾಶೆ ಆಯಿತು. ಅಂದರೆ ಥಿಯೇಟ್ರಿಕಲಿ ಚೆನ್ನಾಗಿ ಆಗಬೇಕಾಗಿತ್ತು ಅಂತ. ಅದಕ್ಕೆ ನಾನು ಕಾರಣಗಳನ್ನ ಹುಡುಕೋಕ್ಕಾಗಲ್ಲ, ನನಗಿನ್ನೂ ಗೊತ್ತಿಲ್ಲ. ಅದಾದಮೇಲೆ ಇನ್ನೊಂದು ಏನಂದರೆ, ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲ. ಬಿಕಾಸ್ ಯಾಕೆಂದರೆ ನಾನು ಎಷ್ಟೋ ಸಿನಿಮಾಗಳನ್ನ ಸಕ್ಸಸ್ ಮಾಡಿರ್ಬೇಕಾದ್ರೆ ಇದಿಷ್ಟ ಆಗಿಲ್ಲವಾ ಅಥವಾ ಏನು ಕಾರಣ ಅಂತ ಗೊತ್ತಿಲ್ಲ ನನಗೆ. ಹಾಗಾಗಿ ನಾನು ಅದನ್ನು ಹುಡ್ಕೋದ್ರ ಬದಲು, ಓಕೆ ನನ್ನ ಸಿನಿಮಾ ಚೆನ್ನಾಗಿತ್ತು, ಫೈನ್, ಬಟ್ ಇಷ್ಟಪಡಬೇಕಾಗಿತ್ತು ಜನ ಅಂತ ಅನಿಸಿತ್ತು ನನಗೆ. ಬಟ್ ಈ ಥರ ಒಂದು ಗುಡ್ ನ್ಯೂಸ್ ಬರುತ್ತೆ ಅಥವಾ ಈ ಥರದ್ದೇನೋ ಒಂದು ಖುಷಿ ಸಿಗುತ್ತೆ ನಂಗೆ ಗೊತ್ತಿರಲಿಲ್ಲ. ಅದೊಂದು ನನಗೆ ಭಾಳ ಖುಷಿಯಾಗಿದ್ದ ವಿಷಯ. OTT ಪ್ಲಾಟ್ಫಾರ್ಮಲ್ಲಿ ಟಾಪ್ 7 ಟ್ರೆಂಡಿಂಗ್ನಲ್ಲಿ ರೈಸ್ ಆಫ್ ಅಶೋಕ ಕೇಳಿದಾಗ್ಲೂ ನಮಗೂ ಬಹಳ ಖುಷಿ ಆಯಿತು. OTTಯಲ್ಲಿ ವಿ ಆರ್ ಜಗ್ಲಿಂಗ್. ಕನ್ನಡ ಇಂಡಸ್ಟ್ರಿ ಜಗಲ್ ಮಾಡ್ತಾ ಇದೆ ಇವತ್ತಿಗೂ ಒಂದು ಪೊಸಿಷನ್ ಹೋಲ್ಡ್ ಮಾಡೋದಕ್ಕೆ. ಅಂಥ ಟೈಮಲ್ಲಿ ನೀನಾಸಂ ಅವರ ಮೂವಿ ಟಾಪ್ 7 ಟ್ರೆಂಡಿಂಗ್ನಲ್ಲಿ ಬಂದಿದೆ ಅಂದಾಗ ನಮಗೆ ವಾವ್ ಅನ್ಸುತ್ತೆ. ಹೌದು. ಈಗ ಮುಂದೆ ಸಿನಿಮಾ ಮಾಡಿದಾಗಲೂ ನಮ್ಗೆ ಏನಾಗುತ್ತೆ ಅಂತಂದರೆ, ಹಿಂದಿ ಅಂತಂದಾಗ ನಮಗೆ ಅಟ್ಲೀಸ್ಟ್ ಒಂದು ಮಾರ್ಕೆಟ್ ಕ್ರಿಯೇಟ್ ಆಗುತ್ತೆ. ಅಂದರೆ ಈ ಮುಂದೆ ಸಿನಿಮಾ ಬೈ ಮಾಡೋರ್ಗು ಅದು ಹೆಲ್ಪ್ ಆಗುತ್ತೆ. ನಾವು ಸಿನಿಮಾ ಮಾಡ್ತಾ ನೆಕ್ಸ್ಟು ಪ್ರೊಡಕ್ಷನ್ ಮಾಡೋರ್ಗೂ ಹೆಲ್ಪ್ ಆಗುತ್ತೆ ಎಲ್ಲ ಒಂದು ಕಡೆ. ನಾನೇನೋ ಒಂದು ನಂಬಿದ್ದೆ, ಅಂದರೆ ಇದು ಹಿಂಗೆ ಆಗುತ್ತೆ ಅಂತ ನಂಬಿ ನಮ್ಮ ಇಡೀ ಟೀಮು ದ ರೈಸ್ ಆಫ್ ಅಶೋಕ ಮಾಡಿದ್ವಿ. ಬಟ್ ಇವತ್ತೆಲ್ಲ ಒಂದು ಕಡೆ ನಮ್ಗೆ ಅಲ್ಲಿ ಎಲ್ಲಿ ಸಿಗಬೇಕಾಗಿತ್ತು ಅಲ್ಲಿ ಸಿಗಲಿಲ್ಲ. ಬಟ್ ಅಲ್ಲಿ ತುಂಬ ಚೆನ್ನಾಗಿ ಆಗ್ತಾಯಿದೆ ಅನ್ನೋದು ವಿ ಆರ್ ವೆರಿ ಹ್ಯಾಪಿ. ಓಕೆ, ಮುಂದಿನ ದಿನಗಳಲ್ಲಿ ಸೀರೀಸ್ ಏನಾದರೂ ಮಾಡೋ ಐಡಿಯಾ ಇದೆಯಾ ಅಂದರೆ OTTಗೆ? ಬಿಕಾಸ್ ಯೋರ್ ಮೂವಿ ಕ್ಲಿಕ್ಡ್ OTT ಪ್ಲ್ಯಾಟ್ಫಾರ್ಮಲ್ಲಿ, ನಿಮ್ಮದೊಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಆಗಿದೆ. ಸೀರೀಸ್ ಮಾಡೋ ಆಲೋಚನೆ ಇಲ್ಲ. ಈಗ ನಾನು ಡೈರೆಕ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇದಾದ ತಕ್ಷಣ, ಅಯೋಗ್ಯ 2 ರಿಲೀಸ್ ಆಗಿದ ತಕ್ಷಣ ನಾನು ಒಂದು ಸಿನಿಮಾ ಡೈರೆಕ್ಟ್ ಮಾಡ್ತಿದ್ದೀನಿ. ನಾನೇ ಆ್ಯಕ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಮಂಡ್ಯದ ಹಳ್ಳಿನಲ್ಲಿ ನಡೆಯುವಂಥ ಕತೆ, ನನ್ನೂರು ಮತ್ತು ನಾನು ನೋಡಿರೋ ಸಣ್ಣ ವಯಸ್ಸಿನ ಪಾತ್ರಗಳಾಗ್ಬೋದು, ಕತೆಗಳಾಗ್ಬೋದು, ನಾನು ಕಂಡಂಥ ಕತೆ, ಅದನ್ನೇ ಇಟ್ಕೊಂಡು ಒಂದು ಸಿನಿಮಾ ಮಾಡ್ತಾಯಿದ್ದೀನಿ. ಅದು ಆದಷ್ಟು ಬೇಗ ಅನೌನ್ಸ್ ಮಾಡ್ತೀನಿ. ಇದು ಅಯೋಗ್ಯ 2 ರಿಲೀಸ್ ಆಗಿ ಒಂದು 10 ಡೇಸ್ಗೆ ಅದನ್ನು ಅನೌನ್ಸ್ ಮಾಡ್ತೀನಿ. ಓಕೆ, ಸೊ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನನ್ನನ್ನು ನಾನು ಬ್ರೇಕ್ ಮಾಡ್ಕೊಳ್ಳೋಕ್ಕೆ, ಓಕೆ, ಮೊನೋಟನಸ್ನ ಬ್ರೇಕ್ ಮಾಡ್ಕೊಳ್ಳೋಕ್ಕೆ ನಾನು ಟ್ರೈ ಮಾಡ್ತಾ ಇರ್ತೀನಿ. ಅದರಲ್ಲಿ ಇದು ಒಂದು. ಲವ್ಲಿ. ನಾವು ವಿ ಆರ್ ವೇಟಿಂಗ್. ಥ್ಯಾಂಕ್ ಯು.